ಔಟ್ಸೈಡ್ ತಂದರೆ ಇಲ್ಲಿ ಫಿಟ್ ಮಾಡ್ಕೊಡ್ತೀರಾ? ಔಟ್ಸೈಡ್ ತಂದು ಟೈರ್ ಬಿಟ್ಕೊಡ್ತೀವಿ. ಹ್ಞೂ. ಈಗ ಟೈರ್ ಅಂಗಡಿಯಿಂದ ಹಾಕಿಸ್ಕೊಂಡು ಪಂಚರ್ ಅಂಗಡಿಯಿಂದ. ಹೌದಾ? 3 ದಿನದಲ್ಲಿ ಕ್ಲೈಮ್ ಮಾಡ್ಬಿಡುತ್ತೆ. ಫೋನ್ ಮಾಡಿ ಕಂಪ್ಲೇಂಟ್ ಮಾಡಬೇಕಾ? ಟೈರು ಟೈರ್ ಅಷ್ಟೇ. ಟೈರು ಆಮೇಲೆ ಇನ್ಶೂರೆನ್ಸ್ ಕ್ಲೇಮ್ ಮಾಡಿಸ್ಬೇಕು ಬ್ರೋ. ಫುಲ್ ಊಸ್ಟ್ ಆಗ್ಬಿಡೈತೆ ಗಾಡಿ. ಒಂದೇ ನಿಮಿಷ ರೀ ಬ್ರೋ. ಜೈ ಶ್ರೀರಾಮ್. ಸೊ ವಾಟ್ಸಪ್ ಬಾಯ್ಸ್, ಎಲ್ಲರೂ ಹೆಂಗಿದ್ದೀರಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಆ್ಯಂಡ್ ಇವತ್ತು ಬೆಳಗ್ಗೆ ಅಂದರೆ ನೆನ್ನೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಿಮಗೆಲ್ಲ ಗೊತ್ತಿರೋದೆ ನೆನ್ನೆ ಬೆಳಗ್ಗೆ ವ್ಲಾಗ್ ಅಪ್ಲೋಡ್ ಮಾಡಿದ್ದೆ. ಆ್ಯಂಡ್ ಇವತ್ತು ಬೆಳಗ್ಗೆ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನೆನ್ನೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವಾಗ ಗಾಡಿ ಎತ್ಕೊಂಡು ಟೈರ್ ಹಾಕ್ಸ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ ಓಲಾದು. ಇದು ನೆನ್ನೆನೇ ಹೋಗ್ಬೇಕಾಗಿತ್ತು ಗುರು. ನೆನ್ನೆ ನೋಡಿದ್ರೆ ಸಂಜೆ ಮಳೆ ಬಿತ್ತು. ನಾನೇನೋ ಅಂದ್ಕೊಂಡೆ ಸಂಜೆ ಹೋಗ್ಬಿಟ್ಟು ಹಾಕ್ಸ್ಕೊಂಬರೋಣ ಅಂತ. ಅವಾಗ ಹಂಗೆ ವ್ಲಾಗ್ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಡೇ ಹಾಕೋಕ್ಕೆ ಸರಿ ಹೋಗುತ್ತೆ, ಬೆಳಗ್ಗೆನೇ ಕರೆಕ್ಟಾಗಿರುತ್ತೆ ಅಂದ್ಕೊಂಡೆ. ಬಟ್ ಅಲ್ಲಿ ನೋಡಿದ್ರೆ ಮಳೆ ಸಿಕ್ಕಾಪಟ್ಟೆ ಜೋರಾಗೋಯ್ತು. ಆದರೂ ವ್ಲಾಗ್ ಮಾಡ್ಬೋದಿತ್ತು, ಬೇರೆ ಯಾವುದಾದ್ರೂ ಕಂಟೆಂಟ್ ಶೂಟ್ ಮಾಡ್ಬೋದಿತ್ತು ವರ್ಕ್ ಮಾಡೋದನ್ನು. ಈ ಗಾಡಿ ಕೊಡ್ತು ನೆನ್ನೆ ಸೈಕು ನೋಡಬೇಕಾಗಿತ್ತು ಗುರು. ಟೈರ್ ಬೇರೆ ಗ್ರಿಪ್ ಇಲ್ಲಲ್ಲ. ಒಂದು ಸ್ವಲ್ಪ ಸ್ಪೋರ್ಟ್ಸ್ ಮೂಡ್ಗೆ ಹಾಕೊಂಡು ಹಿಂಗೆ ಚೆಚ್ಚಾಡ್ತಾ ಇದ್ದೆ. ರೀಜನ್ ಮಾಡಿದೆ, ಗಾಡಿ ಫುಲ್ಲು ಉಜ್ತೈತೆ. ಬ್ರೇಕ್ ಹಿಡಿದ್ರೆ ಹಿಂಗೆ ಜಾರ್ಕೊಂಡು ಹೋಗ್ತೈತೆ. ಈಗಲೂ ನೋಡ್ರಿ, ಸ್ವಲ್ಪ ಸ್ಪೀಡಾಗಿ ಇದ್ಬಿಟ್ಟು ಬ್ರೇಕ್ ಹೊಡೆದ್ರೆ ಉಜ್ಜುತ್ತೈತೆ ಗಾಡಿ. ಐ ಹೋಪ್ ನಿಮ್ಗೆ ಆ ಸೌಂಡ್ ಕೇಳಿಸ್ತೈತೆ ಅಂತ ಅನ್ಕೊತೀನಿ. ನಾರ್ಮಲಾಗಿ ಬ್ರೇಕ್ ಹಿಡಿದ್ರೂ ಗಾಡಿ ಟೈರ್ ಉಜ್ತೈತೆ ಗುರು. ನಾನು ಬೇರೆ ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಮಾಡಬೇಕಾದ್ರೆ, ಅಂದರೆ ಹೈಪರ್ ರೈಡಿಂಗ್ ಮಾಡಬೇಕಾದ್ರೆ ಬ್ರೇಕ್ ಹೊಡೆದಾಗ ಹಿಂಗೆ ಉಜ್ಕೊಂಡು ಹೋದ್ರೆ ಏನು ಗತಿ? ಅದಕ್ಕೋಸ್ಕರ ಯೋಚನೆ ಮಾಡೋದು ಬೇಡ ಗುರು. ಟೈಮ್ ಆಗೋಗೈತೆ, ಟೈರ್ಗೆ ಚೇಂಜ್ ಮಾಡ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಅದು ನಾರ್ಮಲ್ ಮೂಡಲ್ಲಿ ನೋಡ್ರಿ, ಈ ಸ್ಪೀಡಲ್ಲೆಲ್ಲ ಬ್ರೇಕ್ಸ್ ಹೊಡೆದ್ರೆ ಹಿಂಗೆ ಉಜ್ತೈತೆ ಗಾಡಿ. ಟೈರಲ್ಲಿ ಒಂದು ಚೂರು ಗ್ರಿಪ್ಪೇ ಇಲ್ಲ, ಫುಲ್ಲು ಊಸ್ಟ್ ಆಗ್ಬಿಟ್ಟೈತೆ, ಬಾಯ್ಲ್ಡು. ಈ ಎಲೆಕ್ಟ್ರಿಕ್ ಗಾಡಿಗಳು ಮಳೆ ಬಿದ್ದಾಗ ರೀಜನ್ ಹೆಂಗೆ ವರ್ಕ್ ಆಗುತ್ತೆ ಗೊತ್ತಾ? ಅಂದರೆ ಇವಾಗ ನಾರ್ಮಲಾಗಿ ಹಿಂಗೆ ಹೋಗ್ತಾ ಇರ್ತೀರಿ, ಓಲಾದಲ್ಲಿ ಒಂದು ಫೀಚರ್ ಐತೆ ರೀಜನ್ ಅಂತ. ಹಿಂಗಂದ್ರೆ ಸ್ಪೀಡ್ ಕಮ್ಮಿ ಆಗೋದು. ಮಳೆ ಬಿದ್ದಾಗ ವೆಟ್ ಕಂಡೀಷನ್ ಇರುತ್ತಲ್ಲ, ಗಾಡಿ ಹಿಂಗೆ ಟರ್ನ್ ಆಗುತ್ತೆ ಗುರು. ಅದಕ್ಕೋಸ್ಕರ ಯಾಕಪ್ಪ ಸುಮ್ಮನೆ ತಲೆ ಎಲ್ಲ ಕೆಡಿಸ್ಕೊಂಡು ಬೇಡ, ಒಂದು ಟೈರ್ ಹಾಕ್ಸ್ಕೊಂಬಂಬಿಡೋಣ ಅಂತ ಶೋರೂಮ್ ಹತ್ರ ಹೋಗ್ತಾ ಇದ್ದೀನಿ, ಓಲಾ ಶೋರೂಮ್ಗೆ. ಇನ್ನೇನು ಆಲ್ಮೋಸ್ಟ್ ಅಲ್ಲಿ ಬಂದ್ಬಿಟ್ಟೆ ಯಲಹಂಕ ಹತ್ರ. ಇದೊಂದೇ ಅಲ್ಲ ಗುರು, ಇನ್ನೂ ಒಂದೆರಡು ಕೆಲಸಗಳೈತಿ ಇವತ್ತು. ಓಲಾ ಶೋರೂಮ್ ಹತ್ರ ಹೋಗಿ, ಯಲಹಂಕ ಫ್ರೆಂಡ್ ಮನೆ ಹತ್ರ ಹೋಗಿ, ಮತ್ತೆ ಸಂಜೆ ಮದುವೆಗೆ ಹೋಗ್ಬೇಕು ನಮ್ಮ ಅಣ್ಣದು. ಅದಕ್ಕೋಸ್ಕರ ನುಗ್ತಾ ಇದ್ದೀನಿ ಈಗಲೇ, ಸ್ವಲ್ಪ ಆದಷ್ಟು ಜಲ್ದಿ ಆಗಬೇಕು. ಇನ್ನೊಂದು ಥಿಂಗ್ ಏನಪ್ಪ ಅಂತಂದರೆ, ನೈಟಲ್ಲಿ ವ್ಲಾಗ್ಸ್ ಅಷ್ಟು ಚೆನ್ನಾಗಿ ಬರೋಲ್ಲ ಗುರು. ಮೊನ್ನೆ ಮಾಡಿದ್ದು ವ್ಲಾಗ್ಗಳು 3 ವ್ಲಾಗು ಅಷ್ಟೊಂದು ಪ್ರಾಪರಾಗಿ ಬಂದಿಲ್ಲ. 3 ವ್ಲಾಗ್ ಪ್ರಾಪರಾಗಿ ಬಂದಿಲ್ಲ, ಏನು ಮಾಡೋಣ ನೋಡ್ರಿ. ಬಟ್ ಆದರೂ ನಾವೇನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀರಿ. ವ್ಲಾಗಿಂಗ್ ಮಾಡಬೇಕಾದ್ರೆ ಬೆಟರ್ ಐಫೋನ್ ತೊಗೊಳೋದು ಅಂತ ನಂಗೆ ಇವಾಗ ಅನಿಸ್ತೈತೆ. ಮುಂಚೆನೂ ತಗೊಂಡು ಸಿಕ್ಕಾಪಟ್ಟೆ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಬಟ್ ಇವಾಗ ಮತ್ತೆ ತೊಗೊಳೋಣ ಅಂತಿದ್ದೀನಿ. ಈ ಟೈಮ್ ತೊಗೊಂಡ್ರೆ ಪ್ರೋ ಇಲ್ಲ ಪ್ರೋ ಮ್ಯಾಕ್ಸ್ ಸೀರೀಸ್ ತೊಗೊಬೇಕು. ಇಲ್ಲ ಅಂದರೆ ಆ ಥರ ಒಂಥರ ಕ್ಲಾರಿಟಿನೇ ಚೆನ್ನಾಗಿಲ್ಲ ಗುರು. ನನಗೆ ಎಡಿಟ್ ಮಾಡೋಕ್ಕೆ ಬೇಜಾರಾಯಿತು. ನೀವು ನೋಡಿದವ್ರಿಗೆ ಹೆಂಗಿರುತ್ತೆ, ಐ ಆಮ್ ರಿಯಲಿ ಸಾರಿ ಗೈಸ್. నేను ಬಂದೆ ಓಲಾ ಶೋರೂಮ್ ಹತ್ರ. ಇದ್ರಲ್ಲಿ ಬರ ಬೂಸ್ಟ್ ಚಾರ್ಜರ್ ಸಿಕ್ಕವ್ರು 2. ಅಲ್ಲ ಸರ್ವಿಸ್ ಯಾರು ಇಲ್ಲ ಬ್ರೋ? ಸರ್ವಿಸ್ ಒಳಗೆ ಬ್ರೋ, ಟೈರ್ ಹಾಕ್ಬೇಕಿತ್ತು ಗಾಡಿಗೆ. ಎಲ್ಲಿ ಹೇಳ್ರಿ? ಇಲ್ಲೇ ಅವ್ರಂತೆ. ಬ್ರೋ, ಟೈರ್ ಹಾಕ್ಬೇಕಿತ್ತು ಬ್ರೋ ಗಾಡಿಗೆ. ಹಿಂದೆದಕ್ಕೆ ಟೈರ್ ಹೋಗೈತೆ ಬ್ರೋ. ಗಾಡಿ ಬ್ರೇಕ್ ಹಿಡಿದ್ರೆ ಫುಲ್ ಉಜ್ತೈತೆ. ಹಾಂ, ಔಟ್ಸೈಡಿಂದ ತರಬೇಕು. ನಾವೇ ತರಬೇಕು ಔಟ್ಸೈಡಿಂದ? ಔಟ್ಸೈಡ್ ತಂದರೆ ಇಲ್ಲಿ ಫಿಟ್ ಮಾಡ್ಕೊಡ್ತೀರಾ? ಔಟ್ಸೈಡ್ ತಂದು ಟೈರ್ ಬಿಟ್ಕೊಡ್ತೀವಿ. ಹ್ಞೂ. ಈಗ ಟೈರ್ ಅಂಗಡಿಯಿಂದ ಹಾಕಿಸ್ಕೊಂಡು ಪಂಚರ್ ಅಂಗಡಿಯಿಂದ. ಹೌದಾ? ನಮ್ಮ ಹತ್ರ ಟೈರ್ ಸ್ಟಾಕ್ ಇಲ್ಲ, ಅದಕ್ಕೋಸ್ಕರ. ಎಷ್ಟು ದಿನ ಆಗುತ್ತೆ ಬ್ರೋ ಸ್ಟಾಕ್ ಬರೋಕ್ಕೆ? ಸಾಕಾ? ಹಾಂ, ಬರೋಕ್ಕೆ 2 ವಾರ ಆಗುತ್ತೆ. ನನಗೆ ಇನ್ಶೂರೆನ್ಸಲ್ಲಿ ಗಾಡಿ ಕ್ಲೇಮ್ ಮಾಡಿಸ್ಬೇಕು ಬ್ರೋ. ಇದೆಲ್ಲ ಸ್ವಲ್ಪ ಉಜ್ಬಿಡೈತೆ ಆ ಸೈಡು.
ಹಂಗೆ ಇದು ಪಾರ್ಟ್ಸ್ ಎಲ್ಲ ಹೊಡೆದೋಗೈತೆ. ಇದು ಅಲ್ಲಾಡ್ತೈತೆ ಫುಲ್ಲು. ಲಾಸ್ಟ್ ಟೈಮ್ ಮಾಡಿಕೊಟ್ಟಿದ್ರು, ಅವಾಗ ಸ್ವಲ್ಪ ಕಮ್ಮಿ ಆಗಿತ್ತು, ಇವಾಗ ಇದು ಫುಲ್ ಅಲ್ಲಾಡ್ತೈತೆ. ಅದೇ ಇನ್ಶೂರೆನ್ಸಲ್ಲಿ ಕ್ಲೈಮ್ ಮಾಡಿಸ್ಬಿಡೋಣ ಅಂತ. 11 ತಿಂಗಳಾಗೈತೆ ಗಾಡಿಗೆ, 10 ತಿಂಗಳು. ಟೈರು ಟೈಯರ್ ಅಷ್ಟೇ. ಟೈರು ಆಮೇಲೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಸ್ಬೇಕು ಬ್ರೋ. ಫುಲ್ ಊಷ್ಟ ಆಗ್ಬಿಡೈತೆ ಗಾಡಿ. ಒಂದೇ ನಿಮಿಷ ರೀ ಬ್ರೋ. ಅದೇ ಬ್ರೋ, ಇನ್ಶೂರೆನ್ಸ್ ಒಂದು ಕ್ಲೈಮ್ ಮಾಡಿಸ್ಬೇಕು ಬ್ರೋ. ಅಲ್ಲಾಡ್ತೈತೆ ಗಾಡಿ ಫುಲ್ಲು. ಗಾಡಿ ಅಲ್ಲಾಡ್ತೈತಿ ಇದು ಫುಲ್ಲು. ಫ್ರಂಟ್ ಎಲ್ಲ ಹೋಗ್ಬಿಟ್ಟೈತೆ. ಆಮೇಲೆ ಆ ಸೈಡು ಇದೆಲ್ಲ ಡ್ಯಾಮೇಜ್ ಆಗೈತೆ ಬ್ರೋ. ಫುಲ್ ಬಾಡಿ. ದಿ KA07 ರೈಡರ್. ದಿ KA07 ರೈಡರ್ ಏನೋ ಚಿಕ್ಕ ಚಾನಲ್ ಬ್ರೋ, ಅಷ್ಟೊಂದು ದೊಡ್ಡದಾಗಿಲ್ಲ ಅಲ್ಲ ಬ್ರೋ. ಹಾಂ, 4,500. ಅದೇ ಬ್ರೋ ಇನ್ಶೂರೆನ್ಸ್ ಕ್ಲೇನು. ಈ ಸ್ಪೀಕರ್ದೆಲ್ಲ ಹೊಡೆದೋಗ್ಬಿಡೈತೆ ನೋಡಿ ಬ್ರೋ. ಇದೆಲ್ಲ ಹೊಡೆದೋಗ್ಬಿಡೈತೆ. ಹಾಂ, ಇದು ಇನ್ಶೂರೆನ್ಸ್ ಇದ್ರಲ್ಲಿ ಏನ್ರಲ್ಲಿ ನೋಡ್ಸೋದು ಬ್ರೋ? ನಂಬರ್ ಇದೆ ತಾನೇ? ಇದೆ ಇದೆ. ಇದಷ್ಟರಲ್ಲಿನ ಮೊನ್ನೆ ಮಾಡಿಸಿದ್ರಲ್ಲ ಬ್ರೋ, ಸೀಟೆಲ್ಲ ಇಲ್ಲೇ ಎಲ್ಲ ಕ್ಲೀನ್ ಮಾಡಿಸಿದ್ದು. ದೊಡ್ಡಬಳ್ಳಾಪುರ ಅಷ್ಟೊಂದು ದೂರದಿಂದ ಯಾರು ಬ್ರೋ ಬರ್ತಾರೆ? ಹಾಕ್ಲೇಬೇಕು, ಮ್ಯಾಂಡೇಟ್ರಿ. ಏನಾದ್ರು ಗಾಡಿ ಬೇರೆ ಏನೇ ಪ್ರಾಬ್ಲಮ್ ಇಲ್ಲ ಅಂತ ಹಾಕ್ಲೇಬೇಕು. ಸುಮ್ಮನೆ ಗಾಡಿ ಮಾತ್ರ ಹಾಕ್ಬೇಕು. ಒಂದೊಂದು ದಿನ ಫೋನ್ ಮಾಡ್ತಾರೆ. ಬ್ರೋ ಇದು ಸಮಥಿಂಗ್ ವೆಂಟ್ ರಾಂಗ್ ಅಂತ ಬರ್ತೈತೆ ಬ್ರೋ. ಗೈಸ್ ನೋಡ್ರಿ, ನನ್ನ ಗಾಡಿ ಇಲ್ಲಿ ಸಿಕ್ಕಾಪಟ್ಟೆ ಪಾರ್ಟ್ಸ್ ಎಲ್ಲ ಹೋಗ್ಬಿಡೈತೆ ಗುರು. ಇದು ಅಂದರೆ ನನ್ನ ಗಾಡಿ ಅಂದರೆ ಕಿರಣ ಗಾಡೀಲಿ. ಇದು ನನ್ನ ಹೆಸರಲ್ಲಿರೋದು ಗಾಡಿ, ಅದಕ್ಕೆ ನಾನೇ ಬಂದಿದ್ದೀನಿ ಇನ್ಶೂರೆನ್ಸ್ ಕ್ಲೇಮ್ಗೆ. ಇಲ್ಲಿ ಗುರು ಓಪನ್ ಆಗಮ್ಮ. ಈ ಸ್ಪೀಕರ್ ಪಾರ್ಟು ಇದೆಲ್ಲ ಫುಲ್ ಕಂಪ್ಲೀಟ್ ಬಾಡಿ ಚೇಂಜ್ ಆದರೆ ಕರೆಕ್ಟಾಗಿರುತ್ತೆ ಇವಾಗ ಗಾಡಿ, ಹೊಸ ಗಾಡಿ ಥರ. ಆಮೇಲೆ ಫ್ರಂಟು ಬ್ಯಾಕು ಟೈರ್ ಹಾಕ್ಸ್ಬಿಟ್ರೆ ಇದಿತ್ತು ಕ್ಲೀನಾಗಿರುತ್ತೆ. ಇದು ಒಂದು ಮುರಿದೋಗೈತೆ, ಎಲ್ಲ ಡ್ಯಾಮೇಜ್ಡ್ ಪಾರ್ಟ್ಸು. ಏಯ್ ಮೇಲೆ ಯಾಕೋ ಏನಾಯ್ತಪ್ಪಿ ಆ್ಯಪು? ಇನ್ಶೂರೆನ್ಸ್ ಬ್ರೋ, ಆ ಪಾರ್ಟ್ಸ್ ಎಲ್ಲ ಹೋಗ್ಬಿಡೈತೆ. ಗಾಡಿ ತೊಗೊಂಡು ಬೇರೆ 11 ತಿಂಗಳಾತ ಬಂತಲ್ಲ, ಮಾಡಿಸ್ಬಿಡೋಣ ಅಂತ. ಹಂಗೆ ಅದನ್ನೇ ಹೇಳ್ತಾರೋದು. ಇವಾಗ ಕ್ಲೇಮ್ ಬಿಟ್ಬಿಟ್ಟು ಗಾಡಿ ಹತ್ಕೊ. ಡಿಜಿಟೇ ಇರ್ಬೇಕು ಬ್ರೋ, ಇದು ನೋಡಿಸ್ತಲ್ಲ ಇದು. ಹಾಂ ಡಿಜಿಟೇ ಅನ್ಕೊಂತೀನಿ, ಮೇ ಬಿ ಡಿಜಿಟೇ. ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ಬೇಕಾ? ಡಿಜಿಟೇ ಬಿಡ್ರಿ, ಅವರೆಲ್ಲರೂ ಇಲ್ಲೇ ಇಲ್ಲೇ ಬಂದು ಇದು ಪಾರ್ಟ್ಸ್ ಎಲ್ಲ ಹಾಕ್ಸ್ಕೊಂಡು ಹೋಗೋದು ಅಷ್ಟೇ. ನನ್ನ ತನಕ ಓಡಿಸ್ತಾ ಇರ್ಬೋದಲ್ಲ. ಹ್ಞೂ ಹಾಂ, ಹಂಗಿಲ್ಲಿ ಯಲಹಂಕದಲ್ಲಿ ರೆಸ್ಪಾನ್ಸ್ ಚೆನ್ನಾಗೈತೆ ಗುರು, ಅದಕ್ಕೆ ಖುಷಿ ನನಗೆ. ಬ್ರೋ ಡಿಜಿಟ್ ಇನ್ಶೂರೆನ್ಸ್ ಇರ್ಬೇಕು ಬ್ರೋ. ಓಪನ್ ಆಗ್ತಲ್ಲ ಡಿಜಿಟ್ ಇನ್ಶೂರೆನ್ಸ್ ಅದು. ಹಾಂ ಈಗ ಇನ್ಶೂರೆನ್ಸ್ದು ಇವರು ನಂಬರ್ ಕೊಟ್ಟವ್ರೆ. ಗೋ ಡಿಜಿಟ್ದು ಸಿಕ್ಕಾಪಟ್ಟೆ ಈಸಿ ಇನ್ಶೂರೆನ್ಸು. ಏನಿಲ್ಲ, ಅವ್ರು ಕಾಲ್ ಮಾಡಿಬಿಟ್ಟು ಕಂಪ್ಲೇಂಟ್ ಮಾಡಿದ್ರೆ
ಸರ್ವೆ ಸರ್ವೆ ಅಂತ ಬರ್ತಾರೋ ಏನೋ ಗೊತ್ತಿಲ್ಲ. ಅದೇನಾದರೂ ಫೋನ್ ಕಾಲಲ್ಲೇ ವೆರಿಫಿಕೇಷನ್ ಕಂಪ್ಲೀಟ್ ಆದರೆ ಮೋಸ್ಟ್ ಆಫ್ ದ ಥಿಂಗ್ಸ್ ಎಲ್ಲ ಇದು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಈಸಿ ಗುರು. ಬೇರೆ ಗಾಡಿ ಕಂಪೇರ್ ಮಾಡಿಕೊಂಡ್ರೆ ಓಲಾ ಗಾಡಿ ಇನ್ಶೂರೆನ್ಸ್ ಸಿಕ್ಕಾಪಟ್ಟೆ ಈಸಿ. ಗೋ ಡಿಜಿಟ್ ಅವ್ರದಂತೂ ಎಸ್ಪೆಷಲಿ ತುಂಬ ಈಸಿ. ಪಾರ್ಟ್ಸ್ ನೋಡ್ರಿ, ಇವಾಗ ಅದು ಇನ್ಶೂರೆನ್ಸ್ ಕ್ಲೇಮ್ ಆಯಿತು ಅಂದ್ಕೊಳ್ರಿ, 3 ದಿವಸದಲ್ಲಿ ಮತ್ತೆ ನಾನು ಇನ್ನೊಂದು ಟೈಮ್ ಶೋರೂಮ್ ಹತ್ರ ಬರಬೇಕು. ಅವಾಗ ಏನೇನು ಹೋಗೈತೆ ಪಾರ್ಟ್ಸ್ ಅದನ್ನು ನೋಡ್ತಾರೆ. ನೋಡ್ಬಿಟ್ಟು ಗಾಡಿ ಫುಲ್ ಏರ್ ಎಲ್ಲ ಇಳ್ದೋಗೈತೆ ಗುರು, ಏನಾಗೈತೆ ಅಂತ ನೋಡ್ಬಿಟ್ಟು ಆ ಪಾರ್ಟ್ಸ್ನೆಲ್ಲ ಆರ್ಡ್ರ್ ಮಾಡ್ತಾರೆ. ಆರ್ಡ್ರ್ ಮಾಡಿ 1-2 ದಿನ 3 ದಿನಕ್ಕೆ ಪಾರ್ಟ್ಸ್ ಬರುತ್ತೆ, ಅವಾಗ ಫಿಟ್ ಮಾಡಿಸೋದು. ವಿತಿನ್ ನೋಡ್ರಿ ಗೈಸ್ ಒಂದು 10 ಡೇಸ್ ಒಳಗಡೆ ಇನ್ಶೂರೆನ್ಸ್ ಮುಗ್ದೋಗ್ಬಿಡುತ್ತೆ, ಅಂದರೆ ಕ್ಲೇಮ್ ಆಗಿದ್ದು ಮುಗ್ದೋಗುತ್ತೆ. ಅವಾಗೆಲ್ಲ ಗಾಡಿ ಪಾರ್ಟ್ಸ್ ಹೊಸದಾಗಿ ಕೊಡ್ತಾರೆ. ಅದ್ರಲ್ಲಿ ಒಂದು 10% ಏನೋ ನಾವು ಪೇ ಮಾಡಬೇಕಾಗುತ್ತೆ. 10% ತಾನೇ ಮಾಡೋಣ ಬಿಡ್ರಿ, ಏನು ಟೆನ್ಷನ್ ಇಲ್ಲ. ಅಲ್ಲ ಸುಮ್ಮನೆ ಕೈಯಿಂದ ಯಾರು 16,000 ರೂಪಾಯಿ ಹಾಕ್ತಾರೆ ಬಾಡಿ ಒಂದು ಫುಲ್ ಕಿಟ್ ಚೇಂಜ್ ಮಾಡಿಸ್ಬೇಕಂದ್ರೆ 15,000-16,000 ರೂಪಾಯಿ ಬಿಲ್ಲು. ಅದ್ರ ಬದಲು ಹೊಸದಾಗಿ ಕೊಡ್ತಾರೆ ಫ್ರೀ ಆಫ್ ಕಾಸ್ಟು, ಟೆನ್ಷನ್ ಇಲ್ಲ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ನ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಟ್ರೆ ನಾನು ನಿಮಗೆ ಕುಮಿಂಗ್ ವ್ಲಾಗ್ಸಲ್ಲಿ ಸಿಗ್ತೀನಿ. ಟಿಲ್ ದಟ್ ಮೀಡಿಯಾ ನೆಕ್ಸ್ಟ್ ವ್ಲಾಗ್. ಬೈ ಗೈಸ್.